ಅಮ್ಮ ಅಪರ್ಣ ಹಾ ಏನು ಇಷ್ಟು ಆರಾಮಾಗಿದ್ದೀರಾ? ನಿಮ್ಮ ಮುಖದಲ್ಲಿ ಸಂಭ್ರಮನೇ ಕಾಣಿಸ್ತಾ ಇಲ್ಲ. ಅಲ್ಲ ಇವತ್ತು ಯಾವ ದಿನ ಅನ್ನೋದು ಗೊತ್ತಿಲ್ಲ ನಿಮಗೆ? ಇಲ್ಲ ಯಾವ ದಿನ ಆನಂದ್? ಏನು ಅಂತ ಬಿಡ್ಸಿ ಹೇಳ್ತೀಯಾ? ಏನು ಹೇಳೋದು ನಿಮಗೆ? ಇವತ್ತು ಅತ್ತಿಗೆ ಬರ್ತ್ಡೇ. ಹೌದಲ್ವಾ? ಹೌದಾ? ನೋಡಪ್ಪ, ಇದೆಲ್ಲ ನನಗೆ ಹೇಗೆ ಗೊತ್ತಿರುತ್ತೆ. ಗೌತಮ್ ಗೊತ್ತಿದೆಯೋ ಇಲ್ವೋ, ಅವನಿಗೂ ಜ್ಞಾಪಿಸೋಣ. ಫೋನ್ ಮಾಡು ಅವನಿಗೊಂದು. ಅಮ್ಮ, ಯಾರು ನಮ್ಮ ಡುಮ್ಮಣ್ಣ ಅತ್ತಿಗೆ ಬರ್ತಡೇನ್ ಮರೆಯೋದು? ಅವನು ಬೇಕಾದ್ರೆ ನನ್ನ ಬರ್ತಡೇನ್ ಮರ್ತು ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಅವನ ಧರ್ಮಪತ್ನಿ ಬರ್ತಡೇ ಮಾತ್ರ ಮರೆಯಲ್ಲ. ಅಮ್ಮ, ಅತ್ತಿಗೆಗೆ ಸಂಬಂಧಪಟ್ಟ ಚಿಕ್ಕ ಚಿಕ್ಕ ವಿಷಯನೂ ಹಾಗೆ ನೆನಪಿಟ್ಕೊಂಡಿದ್ದಾನೆ. ಇದು ಬರ್ತಡೇ ಮರಿತಾನ? ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ಫೋನ್ ಮಾಡಿಕೊಡ್ತೀನಿ, ಮಾತಾಡಿ. ಹೇಳಪ್ಪ. ಗುಂಡು, ನಾನು ಕಣೋ ಅಮ್ಮ ಮಾತಾಡ್ತಿರೋದು. ಅಮ್ಮ ಹೇಳಮ್ಮ. ಇವತ್ತು ನಮ್ಮ ಭೂಮಿಕನ್ ಹುಟ್ಟದಬ್ಬ ಅಂತೆ, ನೆನಪಿದ್ಯಾ ನಿಂಗೆ? ಏನಮ್ಮ ಹೀಗೆ ಕೇಳ್ತಾ ಇದೆಯಾ? ನನ್ನ ಉಸಿರಾಟ ಹೇಗೋ ಹಾಗೆ ಇದು ಕೂಡ. ಮರೆಯಕ್ಕೆ ಸಾಧ್ಯನೇ? ಹೇಳು, ಖಂಡಿತ ಮರ್ತಿಲ್ಲ. ನಾನು ಅದನ್ನೇ ಹೇಳ್ದ. ನಾನು ಸುಮ್ಮನೆ ಕೇಳಿದೆ. ನೀನು ಭೂಮಿಕಂಗೆ ಶುಭಾಶಯ ಹೇಳಿದೆ ತಾನೆ? ಇಲ್ಲಮ್ಮ, ಅದು ಹೇಳಿದ್ರು ತಪ್ಪಾಗುತ್ತೆ, ಹೇಳದೇ ಇದ್ರು ತಪ್ಪಾಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಧರ್ಮಸಂಘದಲ್ಲಿ ಸಿಕ್ಕಾಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಅಮ್ಮ ಕೊಡಿ ಕೊಡಿ, ನಾನು ಮಾತಾಡ್ತೀನಿ. ಗೆಳೆಯ, ಒಂದು ಕೆಲಸ ಮಾಡ್ತೀವಿ ಕಣ. ನಾನು, ಅಮ್ಮ, ಅಪರ್ಣ ಎಲ್ಲ ಸೇರಿ ಸೂಪರ್ ಆಗಿರೋ ಕೇಕ್ ತೊಗೊಂಡು ಬಂದ್ಬಿಡ್ತೀವಿ. ಅಲ್ಲೇ ಸೆಲೆಬ್ರೇಟ್ ಮಾಡೋಣ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ನೀನು ಆ ಥರ ಏನಾದರೂ ಮಾಡಿದ್ರೆ ಇಲ್ಲಿ ದೊಡ್ಡದಾಗಿ ಸೆಲೆಬ್ರೇಷನ್ ಆಗಲ್ಲ. ದೊಡ್ಡದಾಗಿ ನನಗೆ ಮಹಾಮಂಗಳಾರತಿ ಆಗುತ್ತೆ. ಸುಮ್ಮನೆ ಅಲ್ಲೇ ಇದ್ಬಿಡು.